ಅಭಿನಯ ಕೇವಲ ಕಾಲ್ಪನಿಕ. ಯಾವ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಅವಲಂಬಿಸಿರುವುದಿಲ್ಲ. ಕೇವಲ ಮನರಂಜನೆಗಾಗಿ ಮಾತ್ರ ಮಾಡುತ್ತಿರುವ ವಿಡಿಯೋ. ಯಪ್ಪ, ಈ ಓಟತಿಗೆ ಹೋಗಿ ಟೀ ಕುಡ್ದು ಈ ಸುಬಣ ಹಾಕ ಬುಜ್ಜಿ ತಿಂಬನ ಅನ್ನಿಸ್ತಿತ್ತು. ಅಯ್ಯೋ ಒಬ್ಬ ನಾಳೆಗೆಲ್ಲವ ಈ ಓಟತಿಗೆ ಬುಜ್ಜಿ ತಿಂದೇನೋ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿ ಮಾಡ್ತಾನೆ ಈ ಸುಬ್ಬಣ್ಣ ಬುಜ್ಜಿಯ. ಈಗ ಹೋಗಿ ನೋಡು, ಬಾರಿಸ್ತಾ ಇರೋದೇ ಬುಜ್ಜಿಯ. ಇದು ಆಕ್ಚುಲಿ ಚೆನ್ನಾಗಿ ನೋಡಿ, ಯಾವ್ದೋ ಫೋನ್ ಬಂತು. ಅಯ್ಯೋ ಭಗವಂತ, ಇನ್ನ ನಾನು ಬುಜ್ಜಿ ಬದಲು ಲೇಟ್ ಆಗ್ತೈತಿ ಅನ್ನಿಸ್ತೈತಿ. ಯಾವ್ದೋ ಕುಯ್ ಅಂತ ಐತಿ ಫೋನ್. ನೋಡೋಣ ಅದು ಯಾರು ಮಾಡಿವ್ರಿ ಇವನ್ ಕತೆ ಅಂತ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಸರ್, ಮೀಶೋಯಿಂದ ಒಂದು ಪಾರ್ಸಲ್ ಇತ್ತು ಸರ್. ಅದಕ್ಕೆ ನೀವು ಬಂದು ಕಲೆಕ್ಟ್ ಮಾಡ್ಕೊಂತೀರೇನೋ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ವಿ. ಹಾಗೆ OTP ಹೇಳ್ಬೇಕು ಸರ್. ಹಾ, ಮೀಶೋದಾಗಿಂದನ ಪಾರ್ಸಲ್ ಇತ್ತು. ಅಯ್ಯೋ ಎಮೋ, ನಾನು ಏನು ಬುಕ್ ಮಾಡಿಲ್ಲ. ಯಾರಿಗೆ ಬಂದಿತ್ತೋ ಯೋ ಕತೆನ ನೀನು ನನಗೆ ಫೋನ್ ಮಾಡ್ತಿದ್ಯಾ. ನಾನು ಏನು ಬುಕ್ ಮಾಡಿಲ್ಲ. ಇಲ್ಲ ಸರ್, ಇದೇ ನಂಬರ್ಗೆ ಬುಕ್ ಆಗಿದೆ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ನಂಬರ್ ಕರೆಕ್ಟ್ ಆಗೇ ಇದೆ ಸರ್. ನಾವು ಒಬ್ರಿಗೆ ಫೋನ್ ಮಾಡಬೇಕಾದ್ರೆ 2-3 ಸರಿ ಚೆಕ್ ಮಾಡಿ ಮಾಡ್ತೀವಿ ಸರ್. ನಂಬರ್ ಕರೆಕ್ಟ್ ಆಗೇ ಇದೆ. ನಿಮ್ದೇ ಇದು ನಂಬರ್, ನೀವೇ ಬುಕ್ ಮಾಡಿರೋದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇದು ದೊಡ್ಡ ಫೋನ್ ಅಲ್ಲ, ಸಣ್ಣ ಫೋನು. ಇದ್ರಾಗ ಹೆಂಗಮ್ಮ ಬುಕ್ ಮಾಡಕ್ ಗೊತ್ತೈತಿ? ಅಯ್ಯೋ ಭಗವಂತ, ನಿನ್ಗೆ ತಿಳಿತೈತ ತಿಳಿಯಲ್ವ? ಅಯ್ಯೋ ದೇವ್ರಿ. ಆಗಲ್ಲ ಸರ್, ದೊಡ್ಡ ಫೋನಾಗೆನ ಬುಕ್ ಮಾಡಿಬಿಟ್ಟು ನಿಮ್ಮ ನಂಬರ್ ಕೊಟ್ರೆ ನಿಮ್ಮ ನಂಬರ್ಗೆ OTP ಬರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ನಂಬರ್ಗೆ ಬುಕ್ ಆಗಿರೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹಾ, ನನ್ನ ನಂಬರಿಗೆ ಬುಕ್ ಆಗಿರೋದು. ಅಯ್ಯೋ ಭಗವಂತ, ಯಾರು ಬುಕ್ ಮಾಡಿರೋ? ನಾನು ಏನ್ರಿ ನನ್ನ ಬುಕ್ ಮಾಡಿಲ್ಲ ಯೋನ್ ಕತೆನ. ಆ ಮಗ್ಳು ಮನೆಯ ಹುಡುಗಿತಾಗೆ ಅದು ಇದು ಬುಕ್ ಮಾಡಿಸ್ತಿರ್ತಾಳೆ. ಈ ನಂಬರ್ ಕೊಟ್ಟು ಏನನ್ನ ಬುಕ್ ಮಾಡಿಸಿಳೆ ಏನೋ. ಈ ದಿನ ಹುಡುಗಿ ನಂಬರೇ ಕೊಡೋಳು, ಈಗ ನನ್ನ ನಂಬರ್ ಕೊಡಕ್ಕೆ ಶುರು ಮಾಡ್ಯಾಳೆ ಅನ್ನಿಸ್ತೈತಿ. ಅಯ್ಯೋ ಭಗವಂತ, ಅಂದಾಗೆ ಏನಮ್ಮ ಬುಕ್ ಮಾಡ್ಸಿರೋದು? ಯೋನ್ ಬುಕ್ ಮಾಡ್ಸಾಳಿ. ನಾನು ಹೇಳ್ತಿರ್ತೀನಿ, ದುಡ್ಡಿರಲ್ಲ ಮಾಡಲ್ಲ, ಯಾತದು ಬುಕ್ ಮಾಡ್ಸಕ್ ಹೋಗ್ಬಿಡ ಕಣಿ ಅಂದ್ರೂ ತಕ್ಕಂದ್ರೆ ಬಡ ಓಡೋಗಿ ಆ ಮಗ್ಳು ಮನೆ ಹುಡುಗಿತಾಗೆ ಅದಂತೆ ಇದಂತೆ ಸೌಟಂತೆ ಗಂಗಳಂತೆ ಸೋಂಬಂತೆ ಅಂತ ಬುಕ್ ಮಾಡಿಸ್ತಾನೆ ಇರ್ತಾಳೆ. ಅಯ್ಯೋ ಭಗವಂತ, ಮನ್ ತುಂಬ ಒಟ್ಕೊಂಡವಳೆ. ಪಾತ್ರೆ ಸಾಮಾನು ಆದ್ರೂ ಸಾಲದು. ಸರಿ ಏನಮ್ಮ ಬುಕ್ ಮಾಡ್ಯಾಳೆ? ಸರ್, ನಾಯಿ ಮರಿ ಬುಕ್ ಮಾಡಿದ್ದಾರೆ ಸರ್. ನಾಯಿ ಮರಿ? ಅಯ್ಯೋ ಭಗವಂತ, ಏನಮ್ಮ ಹೇಳ್ತಿದ್ಯಾ? ಶಿಶಿ ಪಾತ್ರೆ ಸಾಮಾನು ಅದು ಇದು ಎಲ್ಲ ತರೋರು. ಈಗ ನಾಯಿ ನರಿನ ತರಕ್ ನಿಂತವ್ರೆ. ನೀನೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಏನ್ ಕತಿ? ಅಲ್ಲ, ನಮ್ಮನೆಗೆ ಈಗಲೇ 2 ನಾಯಿ ಇದೆ, ಒಂದಲ್ಲ ಅಂತೇಳಿ. ಅಂತಂದ್ರೆ ಇನ್ನೊಂದು ನಾಯಿ ಬುಕ್ ಮಾಡ್ಯಾವಳೆ. ಅಯ್ಯೋ ಭಗವಂತ, ಅವಳಿಗೆ ಯೋನನ್ನ ತಾಂಡು ಯೋರಿಗೆ ಕೊಡ್ಬೇಕು. ಅಲ್ಲ ಕಣಮ್ಮ, ಪರ್ಪಟ್ ಮಾಡ್ಕೊಂಡು ನೀನು ನನಗೆ ಫೋನ್ ಗಿನ್ ಮಾಡಿದ್ಯಾ ಏನ್ ಕತಿ? ನಮ್ಮನೆಗೆ 2 ನಾಯಿ ಇದಾವೆ, ಅಂತಂದ್ರೆ ಇನ್ನೊಂದು ನಾಯಿ ಯಾಕೆ ಬುಕ್ ಮಾಡ್ತಾಳೆ? ಅಯ್ಯೋ ಭಗವಂತ. ಇಲ್ಲ ಸರ್, ಇದೇ ನಂಬರ್ಗೆ ಬುಕ್ ಆಗಿರೋದು. ಅದು ನಾಯಿ ಮರಿನೇ ಬುಕ್ ಆಗಿರೋದು. ಅಲ್ಲ ಕಣಮ್ಮ, ನಾಯಿ ಮರಿ ಬುಕ್ ಮಾಡಿವ್ರಿ ಅಂತ ಹೇಳ್ತೀಯ. ಆ ಬ್ಯಾಗ್ ಒಳಗೆ ಅದ್ಯಾಂಗ ನಾಯಿ ಮರಿ ಇಕ್ಕ ಗೊತ್ತೀಯಾ? ನೀನು ಇಕ್ಕ ಬರ್ಬೇಕಾದ್ರೆ ಅದು ಉಸಿರು ಕಟ್ಕೊಂಡು ಸಾಯಲ್ವೇ? ನೀನು ಸುಳ್ಳು ಹೇಳ್ತಾ ಇದೀಯ ಅನ್ನಿಸ್ತೈತಿ. ಯಾರು ಏನು ಎತ್ತ ಅಂತ ಅಚ್ಚುಕಟ್ಟಾಗಿ ಹೇಳು ಮೊದ್ಲು. ಇಲ್ಲ ಸರ್, ಅದಕ್ಕೂ ಬಾಕ್ಸ್ ತರ ಇರುತ್ತೆ, ಅದ್ರಾಗೆ ಇಕ್ಕೊಂಡು ಬರ್ಬೋದು. ಸರಿ ಸರ್, ನಮಗೆ ಲೇಟ್ ಆಗುತ್ತೆ ಸರ್. ನೀವು ಬೇಗ ಬಂದು OTP ಹೇಳ್ಬೇಕು ಸರ್. OTP ಹೇಳಿದ್ರೆ ನಾವು ನಿಮ್ಗೆ ನಾಯಿ ಮರಿ ಕೊಡ್ತೀವಿ ಸರ್. ನಿಮ್ಮ ಹೆಸರು ಏನ್ ಹೇಳ್ರಿ ಸರ್? ನನ್ನ ಹೆಸರು ರಾಜಣ್ಣ ಅಂತ ಕಣಮ್ಮ. ಯಾಕಮ್ಮ? ಓ ಸರ್, ನೀವೇ ಸರ್ ಬುಕ್ ಮಾಡಿರೋದು? ನಿಮ್ಮ ಹೆಂಡತಿ ಅಲ್ಲ. ಇದ್ರಾಗೆ ಫೋಟೋ, ಆಮೇಲೆ ಫಿಂಗರ್ ಪ್ರಿಂಟ್ ಎಲ್ಲ ಬತ್ತೈತೆ. ನೀವೇ ಬುಕ್ ಮಾಡಿರೋದು, ನೀವೇ ನಂಬರ್ ಕೊಟ್ಟು ಎಲ್ಲ ಅಪ್ಡೇಟ್ ಮಾಡಿರೋದು ಸರ್. ಏನ್ ಸರ್, ನಮ್ಮನ್ನು ಇಷ್ಟೊಂದು ಏನಿಸ್ತಿರಲ್ಲ ಸರ್ ನೀವು. ಅಲ್ಲ, ನಾಯಿ ಮರಿ ಬುಕ್ ಮಾಡ್ಬಿಟ್ಟು ಈಗ ನಾನು ಬುಕ್ಕೇ ಮಾಡಿಲ್ಲ ಅಂತ ಹೇಳ್ತೀರಾ? ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಹಿಂಗೆ ಹೇಳಿರಿ ಹೆಂಗೆ ಸರ್? ಬೇಗ ಬಂದು OTP ಹೇಳಿ ನಾಯಿ ಮರಿ ತಗೊಂಡೋಗಿ ಸರ್. ನಾನು ಬುಕ್ ಮಾಡಿರೋದು. ನಿನಗೆ ಜ್ಞಾನಮತಿ ಇಲ್ವೇ? ನಾನು ಹೇಳಿಲ್ವೇ ಇದು ನಂದು ಸಣ್ಣ ಫೋನು, ದೊಡ್ಡ ಫೋನ್ ಅಲ್ಲ ಏನಲ್ಲ. ಇದ್ರಾಗ ಹೆಂಗ್ ಬುಕ್ ಮಾಡಕ್ ಗೊತ್ತೈತೆ ಅಂದ್ರೂ ನೀನೇ ಬುಕ್ ಮಾಡಿರೋದಂತ ಹೇಳ್ತೀರಿಯಾ? ಅಯ್ಯೋ ಬಾಗು ಅಂತ. ಹೋಗಮ್ಮ ಹೋಗು, ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ಸುಮ್ಮನೆ ನೀಡು ಫೋನ್. ಅಯ್ಯೋ ಸರ್, ಹಂಗೆಲ್ಲ ಮಾಡಬೇಡಿ ಸರ್. ನೀವು ಏನನ್ನ ಈಗ ನಾಯಿ ಮರಿ ಇಟ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮ ಸಂಬಳ ಕಟ್ ಮಾಡ್ಕೊಂತಾರೆ ಸರ್. ಅಲ್ಲ, ನಾವು ಬಿಸ್ಲಾಗಿ ಪಾರ್ಟಿ ಸುತ್ತರಕ್ಕೆ ಬಂದು ನಿಮಗೆ ಫೋನ್ ಮಾಡಿದ್ರೆ ನೀವು ಈಗೇನ್ರಿ ಸರ್ ರೆಸ್ಪಾನ್ಸ್ ಮಾಡೋದು? ಪ್ಲೀಸ್ ಸರ್, ನಿಮ್ ಕೈ ಮುಗಿತೀನಿ ಸರ್. ಬಂದು OTP ಹೇಳಿ ನಿಮ್ ನಾಯಿ ಮರಿ ನೀವು ತಕೊಂಡು ಹೋಗ್ರಿ ಸರ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಿಮ್ದೊಳ್ಳೆ ಸವಾಸತಮ್ಮ. ನಾನು ಈಟತ್ತು ನನ್ನ ಹೆಂಡತಿ ಬೈಕ್ಯಂಡಿ ಹಾಳದಳು, ಅವಳು ಬುಕ್ ಮಾಡ್ಸೋಳೇನೋ ಅಂತಾನೆ. ಈಗ ನೋಡಿರಿ, ಇಲ್ಲ ನೀವೇ ಬುಕ್ ಮಾಡಿರೋದು, ಅದ್ರ ಫೋಟೋ ಬಂದೈತೆ, ಬೆಡ್ ಬಂದೈತೆ, ಅದು ಬಂದೈತೆ, ಇದು ಬಂದೈತೆ ಅಂತ ಹೇಳಿ ತಲೆ ತಿಂತಿದ್ಯಾ? ಸುಮ್ ನೀಡಮ್ಮ ಫೋನ್ ಅಂತ ಏನ್ರು ಓಸ್ತಿ ಅಂತ. ಅಲ್ಲ, ನಾನು ನೋಡಿದ ಮಟ್ಟಿಗೆ
ಊರೊಳಗೆ ಅದು ಇದು ಬಂದೈತೆ ಮೀಶೋದಿಂದ ಅಂದರೆ ಗಂಡು ಹುಡುಗರು ತಕೊಂಬರ್ತಾರೆ. ಈಗ ನನಗೆ ಫೋನ್ ಮಾಡಿರೋದು ನೋಡಿದ್ರೆ ಹೆಣ್ಣು ಹುಡುಗಿ ಹೆಂಗ್ಸು ಯಾರೋ ಹೆಂಗಸು ಮಾತಾಡ್ತಾರೆ. ನನ್ನ ಏನು ಯಾಮಾರ್ಸಕ್ಕೆ ಹಿಂಗೆ ಮಾಡಿರ್ತಾವ್ರೆ ಯೋನ್ ಕತೆ ಯಾರು ಮಾಡಿರ್ತಾರು? ಮೋ ಏನ್ ಸುಶೀಲಮ್ನೆ ನೀನು ನೀ ಈಗಳಮ್ಮ ಎಳ್ ತಿನ್ಕೊಂಡ್ಬಿಟ್ಟು ಹುಡುಗಾಟ ಆಡಕ್ ನಿಂತಿದೀಯ. ನಾಯಿ ಬುಕ್ ಮಾಡಿದ್ಯಾ ನೌರಿ ಬುಕ್ ಮಾಡಿದ್ಯಾ ಅಂತ ಯೋನ್ ಸುಶೀಲಮ್ಮ ನೀನು ಅವತಾರ ಒಳ್ಳೆ ಸಣ್ಣ ಹುಡುಗರು ಆಡ್ದಂಗೆ ಆಡ್ಯಮ್ಮ. ನಿಮ್ಮ ಅಕ್ಕ ಯಮ್ಮ ಅಂತ ಇದ್ದಾಳೆ. ನೀನು ನಿಮ್ಮ ಅಕ್ಕ ಕುಟ್ಟು ಶೆಲಾಟ ಆಡು. ನೀನು ಅಂತ ಶೆಲಾಟ ಆಡಕ್ ಗೊತ್ತಿಯಲ್ಲಮ್ಮ ನೀನು ಸುಶೀಲಮ್ಮ ನೀನು. ಅಯ್ಯೋ ಭಗವಂತ ಇನ್ನ ಬತ್ತ ನೀನು ಸಣ್ಣ ಹುಡುಗಿ ಆಗ್ತೀಯಮ್ಮ ನೀನು. ನಾನು ನಿಂಗೆಲ್ಲ ಆಟ ಆಡ್ಸಿ ನೋಡ್ತೀನಿ ಅಂತ ಅನ್ಕೊಂಡಿದ್ಯಾ ಸುಶೀಲಮ್ಮ ನೀನೇ ಅಂತ ನನಗೆ ಗೊತ್ತು. ಏನೋ ಬೇಕು ನಿನಗೆ, ಏನೋ ಬೇಕು. ಅಯ್ಯೋ ಸರ್ ಇಲ್ಲ ಸರ್ ನಾವು ಮೀಶೋದರು ಸರ್. ಬರೀ ಇಂಥದೆಯಾ? ಹೌ ಯಾವ್ದನ ಇದು? ಸುಶೀಲಮ್ಮ ಬಾ ಈ ಊರಿಗೆ ಬಾ ಈಗ ಸರಿಯಾಗಿ ಯೋರಿಕ್ತೀನಿ. ನಾನಿಲ್ಲಿ ಟೀ ಕುಡ್ದು ಬೊಜ್ಜಿ ತಿಮ್ಮನ ಅಂತ ಬಂದ್ರೆ ನೀನ್ ನನ್ನ ತಲೆ ತಿಂತಿದ್ಯಮ್ಮ ನೀನು. ಸಾರಿ ಸರ್, ನಾನು ನೀಲು ಅಂತ ನಗೆಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ನಾನು ಕೇವಲ ನಿಮ್ಮನ್ನ ತಮಾಷೆಗಾಗಿ ಬಕ್ರ ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡಿದೆ ಸರ್, ಕ್ಷಮಿಸ್ಬಿಡಿ ಸರ್. ಇದು ಕೇವಲ ತಮಾಷೆಗಾಗಿ ಸರ್. ನೀವು ಯಾವುದೇ ರೀತಿಯ ನಾಯಿ ಮರಿನೂ ಬುಕ್ ಮಾಡಿಲ್ಲ, ಏನು ಬುಕ್ ಮಾಡಿಲ್ಲ. ಇದು ತಮಾಷೆಗೋಸ್ಕರ ಮಾಡಿರೋ ವಿಡಿಯೋ ಸರ್, ಬೇಜಾರು ಮಾಡ್ಕೊಳ್ಬೇಡಿ. ನಾಳೆ ಟಿವಿಲಿ ನೀವು ಬರ್ತೀರಾ, ನೋಡಿ ಖುಷಿ ಪಡಿ. ಹಾಗೆ ನಿಮ್ಮನ್ನ ನೋಡಿ ಕರ್ನಾಟಕ ಜನತೆ ಕೂಡ ಖುಷಿ ಪಡುತ್ತೆ. ಓ ಹಂಗೇನಮ್ಮ ನಾನು ಅಯ್ಯೋ ಭಗವಂತ ನಾಯಿ ಬುಕ್ ಮಾಡಿದ್ಯಾ ನೌರಿ ಬುಕ್ ಮಾಡಿದ್ಯಾ ಅನ್ನೋದಕ್ಕೆ ನಮ್ಮ ಮನೆಗೆ ಎಳ್ಳು ನಾಯಿ ಇದಾವ ಕಣಮ್ಮ. ಅಯ್ಯೋ ಅವಕ್ಕೆ ಮುದ್ದೆ ಒಂಚಿ ಸಾಕಾಗ್ತೈತಿ. ಅದಲ್ದಲ್ಲೇ ನಾ ಮಗ್ಳು ಮನೆಗೆಲ್ಲ ಹೋಗಿ ಮುಸ್ರೆ ಎಲ್ಲ ಉಳಿಸಿ ಎಲ್ಲ ಚಿಂದು ಬರ್ತವೆ. ಅದಕ್ಕೆ ಬೊಯ್ದು ಎಳಿತಾರೆ ನಿಮ್ಮ ನಾಯಿ ಹಂಗೆ ಮಾಡಿವಿ ಹಿಂಗೆ ಮಾಡಿವೆ ಅಂತಾನೆ. ನಾನು ಅದಕ್ಕೆ ಇನ್ನೊಂದು ನಾಯಿ ಯಾಕೆ ಬುಕ್ ಮಾಡಿಡು ಅಂತ ನಾನು ನೇಡ್ರು ಬೈಕಂಡೆ. ಸರಿ ಬಿಡಮ್ಮ ಹೋಗ್ಲಿ, ಹೆಂಗ ನನ್ನ ನೋಡಿ ನಾಲ್ಕು ನೋಡ್ತಾರೆ ಅಂದ್ರೆ ನನಗೂ ಖುಷಿ ಅಲ್ವೇನಮ್ಮ. సరే కణమ్మ ఇడనే నమ్మ పోనా పిల్ల డబ్బులు ఎక్కువైతే ఇలాంటి రోగాలు వస్తారా మీకు? ಹ್ಞೂ ಸರ್, ಥ್ಯಾಂಕ್ ಯು ಸರ್. ನೀವು ಈ ರೀತಿ ಮಾತಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸರ್. ಸರಿ ಸರ್. ಹೆಂಗ ನಾನು ಟೆನ್ಷನ್ ಆಗ್ಬಿಟ್ಟಿತ್ತು. ಯಾರಪ್ಪ ಇವ್ರು ಹಿಂಗೆ ಫೋನ್ ಮಾಡ್ಬಿಟ್ರು ನಾಯಿ ಬುಕ್ ಮಾಡಿದ್ರು ನೌರಿ ಬುಕ್ ಮಾಡಿದಿರ ಅಂತಾನ. ಹೆಂಗ ಟೆನ್ಷನ್ ಬಗೆಹರಿತಲ್ಲ. ಈಗ ಹೋಗಿ ಟೀ ಕುಡ್ದು ಬಿಸಿಬಿಸೇವ ಬೊಜ್ಜಿ ತಿಂದು ಬರ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.